ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಾಣಕ್ಯ ವಿಜಯ್ ಅಂತೇಳಿ. ನಾನು ಇವತ್ತಿಂದ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ಅಕೌಂಟೆನ್ಸಿ ಸಬ್ಜೆಕ್ಟ್ ಬಗ್ಗೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ನೋಡಿ ಬೆನಿಫಿಟ್ಸ್ ಮಾಡಿಕೊಡಿ. ಹಾಗೆ ಎಲ್ಲ ಕಾಮರ್ಸಿನ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ಇದನ್ನು ರೀಚ್ ಮಾಡಿ. ನನ್ನ ಒಂದು ಚಾನಲ್ ಹೆಸರು ಚಾಣಕ್ಯ ವಿಜಯ್ ಅಂತೇಳಿ. ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಪ್ರತಿ ಡೇಗಳಲ್ಲಿ ನಾನು ಹಾಕುವಂಥ ಎಲ್ಲ ಕ್ಲಾಸಸ್ಗಳನ್ನು ನೋಡ್ಕೊಂಡು ಯೂಸ್ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನು ಕಾಮರ್ಸ್ ಅಕಾಡೆಮಿ ಅಂತ ಹೇಳಿ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ. ಸೊ ಈ ಒಂದು ಕಾಮರ್ಸ್ ಅಕಾಡೆಮಿಯಿಂದ ಮಕ್ಕಳು ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಎಜುಕೇಷನ್ಸಲ್ಲಿ ಅದನ್ನು ನಾವು ರೀಚ್ ಮಾಡೋಂಥ ಜವಾಬ್ದಾರಿ ನಮ್ಮದು. ಕ್ವಾಲಿಟಿಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ರೀಚ್ ಯುವರ್ ಎಕ್ಸ್ಪೆಕ್ಟೇಷನ್. ಸೊ ಅದೇ ಸ್ಟಾರ್ಟ್ ಮಾಡ್ತೋಗೋಣ. ವೆಲ್ಕಮ್ ಟು ಆಲ್ ಆಫ್ ಯೂನಿವರ್ಸಿಟಿ. ಸೊ ಓಕೆ, ಇವತ್ತಿನ ದಿನ ನಾನು ಏನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸೆಕೆಂಡ್ PUC ಅಕೌಂಟ್ಸಲ್ಲಿ 2 ಪಾರ್ಟ್ನ ಮಾಡಿದ್ದಾರೆ. ಪಾರ್ಟ್ 1, ಪಾರ್ಟ್ 2. ಅದೇ 2 ಬುಕ್ಸ್ ಇದೆ. ಪಾರ್ಟ್ 1, ಪಾರ್ಟ್ 2. ಪಾರ್ಟ್ 2 ಅಂದರೆ ಮಿಡ್ ಟರ್ಮ್ಗಿಂತ ಮೊದಲೇ ಆಗುವಂಥ ಎಲ್ಲ ಸಿಲೆಬಸ್ಸು ಪಾರ್ಟ್ 1 ಇರುತ್ತೆ. ಮಿಡ್ ಟರ್ಮ್ ಆದಮೇಲೆ ಮತ್ತೆ ಸೆಕೆಂಡ್ ಪಾರ್ಟ್ನ ಬುಕ್ಸ್ ಸಪ್ರೇಟ್ ಇರುತ್ತೆ. ಹಾಗಾಗಿ ನಾನು ಇವತ್ತಿನ ಕ್ಲಾಸಲ್ಲಿ ಪಾರ್ಟ್ 1ನಲ್ಲಿ ಸಿಲೆಬಸ್ ಏನಿದೆ ಅಂತೇಳಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಪಾರ್ಟ್ 1ನಲ್ಲಿ ಇರುವಂಥ ಚಾಪ್ಟರ್ ನಂಬರ್ ಫಸ್ಟ್ ಯಾವುದು ಅಂತ ಬರೆದಾದರೆ ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತೇಳಿ. ಇಲ್ಲಿ ನಾನ್ ಅಂತನಾದರೂ ವರ್ಡ್ ಯೂಸ್ ಮಾಡ್ಬೋದು, ನಾಟ್ ಅಂತನಾದರೂ ಯೂಸ್ ಮಾಡ್ಬೋದು. ಸೊ ಈಗ ಆರ್ಗನೈಸೇಷನ್, ಯಾವ ಆರ್ಗನೈಸೇಷನ್ ಏನು ಮಾಡ್ತಾ ಹೋಗ್ತಾರೆ? ಬಿಸ್ನೆಸ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆರ್ಗನೈಸೇಷನ್ ಅವರು, ಆ ಮಾಡೋಂಥ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡದೆ, ಪ್ರಾಫಿಟ್ನ ಪಡ್ಕೊಂಡೆ ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾರಲ್ಲ, ಆ ಎಲ್ಲ ಬಿಸ್ನೆಸ್ಗಳನ್ನು ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಹೆಸರಿನಲ್ಲೇ ಇದೆ, ನೇಮ್ ಇಂಪ್ಲಾಯ್ಸ್ ದಟ್ non-profit. Now is not expecting the profit. So those business undertaken the business without expectation of profit, that all the business is called as a non-profit organization. ಹಾಗಾಗಿ ಈ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ದೇ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಅಕೌಂಟಿಂಗ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಕೌಂಟಿಂಗ್ ಅಂದರೆ ನಿಮಗೆ ಗೊತ್ತಿದೆ, ಫಸ್ಟ್ PUCಯಲ್ಲಿ ಕಲಿತಿದ್ದೀರಾ. ಅಕೌಂಟಿಂಗ್ ಅಂದರೆ ಇಟ್ ಇಸ್ ಅ ಸಿಸ್ಟಮೆಟಿಕ್ ರೆಕಾರ್ಡ್ ಆಫ್ ದ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ದಿನನಿತ್ಯ ಆಗುವಂಥ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಸಿಸ್ಟಮೆಟಿಕ್ ಆಗಿ ಬುಕ್ಸಲ್ಲಿ ಎಂಟ್ರಿ ಮಾಡೋದು, ರೆಕಾರ್ಡ್ ಮಾಡೋದು ಅಂತ ನೀವು ಕಲಿತಿದ್ದೀರಾ ಫಸ್ಟ್ PUCಯಲ್ಲಿ. ಹಾಗಾಗಿ ಇಲ್ಲಿ ಯಾರು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡದೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಒಂದೆರಡು ಎಕ್ಸಾಂಪಲ್ ತಗೋಣ. ಎಕ್ಸಾಂಪಲ್ ನಂಬರ್ 1, ಹಾಸ್ಪಿಟಲ್ ನೋಡಿ, ಅವ್ರು ಫಸ್ಟ್ ಸರ್ವಿಸ್ ಕೊಡಬೇಕು, ಪೇಷಂಟ್ಸ್ಗಳಿಗೆ ಕ್ವಾಲಿಟಿ ಸರ್ವಿಸ್ ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಪ್ರಾಫಿಟ್ ಮಾಡಬೇಕು ಅಂತ ಮಾಡ್ತಾ ಇರಲ್ಲ. ಸೊ ಅದು ಹಾಸ್ಪಿಟಲ್ ಒಂದು ಎಕ್ಸಾಂಪಲ್. ನಂಬರ್ 2, ಸ್ಕೂಲ್ಸ್ ಕಾಲೇಜಸ್ಗಳು ತಗೊಳ್ಳಿ. ಸ್ಟೂಡೆಂಟ್ಸ್ಗಳಿಗೆಲ್ಲ ಒಂದು ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು ಅಂತೇಳಿ ಅವರು ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾರೆ. ಅಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಸೊ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. 2, 3ನೇದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಈ ದಾನ ಧರ್ಮ ಮಾಡ್ತಾ ಇರ್ತಾರೆ ಕೆಲವು ಇನ್ಸ್ಟಿಟ್ಯೂಷನ್ಸ್ ಅವರು, ಟ್ರಸ್ಟ್, NGO ಈ ಥರ ಎಲ್ಲ ಮಾಡಿಕೊಂಡು. ಸೊ ಅವರು ಕೂಡ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇದೆ ಒಂದು ಈ ಥರ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. 3 ಆಗಿರ್ಬೋದು. ಇದು ಬಿಟ್ಟರೆ ಸ್ಪೋರ್ಟ್ಸ್ ಕ್ಲಬ್ಸ್ ಏನು ಕೇಳಿರ್ತಾರೆ, ಭಾಳ ಜನ ಕ್ಲಬ್ ಮಾಡ್ಕೊಂಡಿರ್ತಾರೆ ನೋಡಿ, ಅವರು ಕೂಡ ಅಷ್ಟೇ ಒಂದು 20 ಜನ 30 ಜನ ಸೇರಿ ಒಂದು ಕ್ಲಬ್ ಮಾಡಿಕೊಂಡು ಸೋಷಿಯಲಿ ರಿಕ್ವೈರ್ಮೆಂಟ್ ಅಂತ ಸರ್ವಿಸ್ ಕೊಡ್ತಾ ಇರ್ತಾರೆ. ಒಂದು ಸೇವೆ ಮಾಡ್ತಾ ಇರ್ತಾರೆ, ಸಮಾಜ ಸೇವೆ ಅಂತ ಹೇಳ್ಬೋದು, ಸೋಷಿಯಲ್ ಸರ್ವಿಸ್ ಅಂತ ಹೇಳ್ಬೋದು. ಈ ಥರದ ಸರ್ವಿಸ್ ಕೊಡ್ತಾ ಇರ್ತಾರೆ. ಅಲ್ಲೆಲ್ಲೂ ಕೂಡ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಲೈಬ್ರರಿ ತೊಗೊಳ್ಳಿ. ಲೈಬ್ರರಿಗೆ ಹೋದರೆ ನೀವು ಬುಕ್ಸ್ ತೊಗೊಳ್ತೀರಾ, ಸ್ಟಡಿ ಮಾಡ್ತೀರಾ, ಹೋಗಿ ವಾಪಸ್ ಬರ್ತೀರಾ, ಅಲ್ಲೆಲ್ಲ ದುಡ್ಡು ಪೇ ಮಾಡ್ತೀರಾ. ಸೊ ಇಲ್ಲ. ಸೊ ಹಾಗಾಗಿ ಡೇ ಟು ಡೇ ಬೇಕಾದ್ರೆ ನೀವು ಲೈಬ್ರರಿಗೆ ಹೋಗಿ ಎಲ್ಲ ಕಡೆ ಸ್ಟಡಿ ಮಾಡಿ ಬರ್ರಿ, ಆ ಅಮೌಂಟೇ ಇಸ್ಕೊಳ್ಳೋಲ್ಲ. ಈ ಥರ ಹಲವಾರು ಬಿಸ್ನೆಸ್ಗಳಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು ಆರ್ಗನೈಸೇಷನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆರ್ಗನೈಸೇಷನ್ ನಡೆಸ್ತಾ ಇದ್ದಾರೆ, ಅವರು ಮೇಂಟೈನ್ ಮಾಡುವಂತಹ ಒಂದು ಬುಕ್ಸ್ಗಳನ್ನು, ಅಕೌಂಟ್ಸ್ಗಳನ್ನು ಸ್ಟಡಿ ಮಾಡುವಂಥ ಚಾಪ್ಟರ್ ಯಾವುದು? ಚಾಪ್ಟರ್ ನಂಬರ್ 1, ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಇಂಪಾರ್ಟೆಂಟ್ ಚಾಪ್ಟರ್. ಸ್ವಲ್ಪ ಬೇರೆ ಚಾಪ್ಟರ್ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಕಲಿಯಬೇಕು. ಅಷ್ಟು ಬೇಗ ನೀವು ಹೋಗಲ್ಲ, ತಲೆಗೆ ಅರ್ಥ ಆಗಲ್ಲ. ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತೀನಿ. ಚಾಪ್ಟರ್ ನಂಬರ್ 1. ಚಾಪ್ಟರ್ ನಂಬರ್ 2, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸ್. ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್, ನೆಕ್ಸ್ಟ್ ಬರುವಂಥ ಎಲ್ಲ ಚಾಪ್ಟರು ನಾವು ಪಾರ್ಟ್ನರ್ಶಿಪ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗಬೇಕು. ಅದರಲ್ಲಿ ಈಗ ನಾವು ಹೇಳ್ತಾ ಇರೋದು ಚಾಪ್ಟರ್ ನಂಬರ್ 2. ಚಾಪ್ಟರ್ ನಂಬರ್ 2 ಅಲ್ಲಿ ಪಾರ್ಟ್ನರ್ಶಿಪ್ ಅಂದರೆ ಏನು, ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಸು
ಯಾವೆಲ್ಲ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡ್ತಾರೆ. ಪಾರ್ಟ್ನರ್ಸ್ ಅಂದರೆ ನಮಗೆ ಗೊತ್ತಿರ್ತೀವಿ, ನಾನು ವಿಜಯ್, ಇನ್ನೊಬ್ಬ ಫ್ರೆಂಡ್ ಯಾರು ಅಜಯ್ ಅಂತ ಇದನ್ನು ಅನ್ಕೊಳ್ಳಿ. ಅಜಯ್ ವಿಜಯ್ ಇಬ್ಬರು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಇಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇಬ್ಬರು ನಾವು ಬಿಸ್ನೆಸ್ಗೆ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಬೇಕು, ಬಂಡವಾಳ ಹಾಕಬೇಕು. ಹಾಗಾಗಿ ಕ್ಯಾಪಿಟಲ್ ಅಕೌಂಟ್ ಮೇಂಟೈನ್ ಮಾಡೋದು ಕಲಿಯಬೇಕು. ಕ್ಯಾಪಿಟಲ್ ಆದಮೇಲೆ ಡ್ರಾಯಿಂಗ್ಸ್ ಗೊತ್ತಿರುತ್ತೆ, ಫಸ್ಟ್ ಪೀಸಲ್ಲಿ ಕಲ್ತಿರ್ತೀರ, ಡ್ರಾಯಿಂಗ್ಸ್ ಆಗುತ್ತೆ. ಈ ಥರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಇದಲ್ಲದೆ ಅದರ್ ಪ್ರಾಫಿಟ್ ಕಾನ್ಸೆಪ್ಟ್ ಇರುವಂಥ ಬೇಸಿಕ್ ಆಸ್ಪೆಕ್ಟ್ಸ್. ಪಾರ್ಟ್ನರ್ಸ್ ಅಂದರೆ ಏನು, ಪಾರ್ಟ್ನರ್ಸ್ ಆಗಬೇಕಾದ್ರೆ ಪ್ರೊಸೀಜರ್ಸ್ ಏನಿದೆ, ಅಗ್ರಿಮೆಂಟ್ ಏನಾದ್ರು ಮಾಡಬೇಕಾ, ಅಗ್ರಿಮೆಂಟ್ ಇದ್ದರೆ ಹೇಗೆ, ಅಗ್ರಿಮೆಂಟ್ ಇಲ್ಲ ಅಂದರೆ ಹೇಗೆ, ಅವ್ರು ಯಾವ್ಯಾವ ಅಕೌಂಟ್ಗಳನ್ನ ಮೇಂಟೈನ್ ಮಾಡಬೇಕು, ಈ ಥರ ಬೇಸಿಕ್ ಆಸ್ಪೆಕ್ಟ್ಸ್ಗಳನ್ನ ಕ್ಯಾಪಿಟಲು, ಡ್ರಾಯಿಂಗ್ಸು, ಸೊ ಅದರಲ್ಲಿ ಒಂದು ಪ್ರಾಫಿಟ್ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡುವಂಥ ಒಂದು ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸ್. ಫಂಡಮೆಂಟಲ್ಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಬೇಸಿಕ್ ಆಸ್ಪೆಕ್ಟ್ಸ್. ಪಾರ್ಟ್ನರ್ಸ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು ಅವ್ರ ಸಣ್ಣ ಪುಟ್ಟ ಅಕೌಂಟ್ಸ್ಗಳು ಹೇಗಿರುತ್ತೆ ಅನ್ನೋದು ಒಂದು ಸ್ಮಾಲ್ ಆಸ್ಪೆಕ್ಟ್ಸ್ಗಳನ್ನು ಸ್ಟಡಿ ಮಾಡೋವಂಥದ್ದು ಸೆಕೆಂಡ್ ಚಾಪ್ಟರ್. ಈ ಚಾಪ್ಟರ್ಗೆ ನಿಮಗೆ ಎಕ್ಸಾಮ್ಗೆ 12 ಮಾರ್ಕ್ಸಿಗೆ ಬರಲ್ಲ, ಫಸ್ಟ್ ಚಾಪ್ಟರ್ಗೆ 12 ಮಾರ್ಕ್ಸಿಗೆ ಬರುತ್ತೆ. ಈ ಚಾಪ್ಟರ್ಗೆ ನಿಮಗೆ 5 ಮಾರ್ಕ್ಸು 6 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದು ಸೆಕೆಂಡ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಚಾಪ್ಟರ್ ನಂಬರ್ ಯಾವುದು ನೆಕ್ಸ್ಟ್? ಥರ್ಡ್. ಬಟ್ ಚಾಪ್ಟರ್ ನಂಬರ್ 3. ಚಾಪ್ಟರ್ ನಂಬರ್ 3 ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಅದರಲ್ಲಿ ಟಾಪಿಕ್ ಯಾವುದು? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ನೋಡಿ, ಇನ್ನೊಂದು ಹೇಳ್ತಾ ಇದ್ದೀನಿ, ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಇದೆ. ಆದರೆ ನಾನು ಅಜಯ್, ನಾನು ವಿಜಯ್, ಇನ್ನೊಬ್ಬ ಯಾರು ಅಜಯ್. ವಿಜಯ್ ಅಜಯ್ ಇಬ್ಬರು ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಪಾರ್ಟ್ನರ್ಶಿಪ್ ಮಾಡೋಂಥ ಬಿಸ್ನೆಸ್ ಏನಿದೆ ಅವ್ರ ಅಕೌಂಟ್ಸ್ಗಳಲ್ಲಿ ಯಾವ್ದು ಎಫೆಕ್ಟ್ ಆಗಿ ನಿಮಗೆ ಸ್ಟಡಿ ಮಾಡಬೇಕು? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಎ ಅಂದರೆ ಒಬ್ಬ. ಈಗ ನಾನು ನನ್ನ ಫ್ರೆಂಡು ಬಿಸ್ನೆಸ್ ಮಾಡ್ತಾ ಇದ್ವಲ್ಲ, ವಿಜಯ್ ಅಜಯ್, ನಾವಿಬ್ಬರು ಬಿಸ್ನೆಸ್ ಮಾಡಬೇಕಾದ್ರೆ ಇನ್ನೊಬ್ರು ಯಾರು ಬರ್ತಾರೆ, ಆದರ್ಶ ಅಂತೇಳಿ. ಸೊ ಅವ್ರು ಬಂದು ನಾನು ನಿಮ್ಮ ಬಿಸ್ನೆಸ್ಸಿಗೆ ಜಾಯ್ನ್ ಆಗ್ತೀನಿ, ಅಡ್ಮಿಷನ್ ಮಾಡ್ಕೊಳ್ಳಿ, 3 ಪಾರ್ಟ್ನರ್ ಆಗೋಣ, ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಏನೋ ಒಂದು 2 ಮಾತು ಹೇಳಿದಾಗ ನಾನು ಮತ್ತು ಅಜಯ್ ಥಿಂಕ್ ಮಾಡಿ, ಓಕೆ ಆದರ್ಶ ಬರ್ತಾ ಇದ್ದಾನೆ, ಅವ್ನು ಕರ್ಕೊಂಡ್ರೆ ಕ್ಯಾಪಿಟಲ್ ಬರುತ್ತೆ, ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ ಅಂತ ಯಾವುದೋ ಕೆಲವು ರೀಸನ್ಸ್ಗೆ ನಾನು ಅಡ್ಮಿಷನ್ ಮಾಡ್ಕೊತೀನಿ. ಆದರೆ ಒಬ್ಬ ಪಾರ್ಟ್ನರು, ನಾವು ಎ ಪಾರ್ಟ್ನರ್, ಒಬ್ಬ ಪಾರ್ಟ್ನರು ಬಿಸ್ನೆಸ್ಸಿಗೆ ಅಡ್ಮಿಷನ್ ಆಗ್ತಾ ಇದ್ದಾನೆ, ನಮ್ಮ ಜೊತೆ ಪಾರ್ಟ್ನರ್ ಆಗ್ತಾ ಇದ್ದಾನೆ ಅಂದಾಗ ಅಲ್ಲಿ ಯಾವ ರೀತಿ ಅಕೌಂಟ್ಸ್ಗಳನ್ನು ಚೇಂಜಸ್ ಆಗುತ್ತೆ, ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನ ಮೇಂಟೈನ್ ಮಾಡಬೇಕು, ಯಾವ ರೇಷಿಯೋಸ್ಗಳನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ ನಾವು ಸ್ಟಡಿ ಮಾಡುವಂಥದ್ದು ಚಾಪ್ಟರ್ ನಂಬರ್ 3ಅಲ್ಲಿ. ಸೊ ಇದು ಚಾಪ್ಟರ್ ನಂಬರ್ 3. ಅದರಲ್ಲಿ ಇನ್ನೂ ಸುಮಾರು ಎಕ್ಸ್ಪ್ಲನೇಷನ್ಸ್ ಇದೆ. ನಾನು ಜಸ್ಟ್ ಹಿಂಟ್ಸ್ ಕೊಡೋದಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಭಾಳ ದೊಡ್ಡದಾಗಿ ಹೇಳ್ತಾ ಇಲ್ಲ. ಸೊ ಹಾಗಾದರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ, ಚಾಪ್ಟರ್ ನಂಬರ್ 4. ಚಾಪ್ಟರ್ ನಂಬರ್ 4ಅಲ್ಲಿ ಇದು ಕೂಡ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಬಗ್ಗೆ ಕಲಿತೀರ. ನಾನು ಹಾಗೆ ಹೇಳಿದ್ದೀನಿ, ಚಾಪ್ಟರ್ ನಂಬರ್ 2, 3, 4, 5 ಇನ್ನೊಂದು ಚಾಪ್ಟರ್ ಬರುತ್ತೆ, ಎಲ್ಲರೂ ಪಾರ್ಟ್ನರ್ಶಿಪ್ ಬಗ್ಗೆನೇ ಸ್ಟಡಿ ಮಾಡೋದು, ಒಂದಕ್ಕೊಂದು ಕನೆಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ನೀನೇ ಫಸ್ಟಿಂದನೇ ಬೇಸಿಕ್ ಅಂತಾರೆ, ನೆಕ್ಸ್ಟ್ ಎಲ್ಲ ಚಾಪ್ಟರ್ಗಳು ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಓಕೆ, ಚಾಪ್ಟರ್ ನಂಬರ್ 4ಅಲ್ಲಿ ಇದು ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಬರ್ತಾ ಇದೆಯಲ್ಲ, ಇಲ್ಲಿ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ಈ ಥರ ನಾವು ಎಕ್ಸಾಂಪಲ್ ತೊಗೊಂಡ್ವಿ, ನಾನು ವಿಜಯ್ ಪಾರ್ಟ್ನರ್, ಅಜಯ್ ಪಾರ್ಟ್ನರ್, ಇನ್ನೊಬ್ಬ ಪಾರ್ಟ್ನರ್ ಆದರ್ಶ್, 3 ಜನ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಈ ಥರ ಮಾಡಬೇಕಾದ್ರೆ ನಮ್ಮಲ್ಲಿ ಯಾವುದೋ ಕೆಲವು ರೀಸನಿಗೆ ನಾವು ಅದರಿಂದ 5 ಇಯರ್ಸ್ ಆದಮೇಲೆ ಬಿಸ್ನೆಸ್ನ ಸ್ಟಾಪ್ ಮಾಡುವ, ಅದು ಬೇರೆ ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. 3 ಜನ ಪಾರ್ಟ್ನರ್ಸಲ್ಲಿ ನಮ್ಮಲ್ಲಿ ಯಾರೋ ಒಬ್ಬರು ಜಗಳ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಯಾರೋ ಒಬ್ಬರು ಪಾರ್ಟ್ನರ್ ನಾನು ಬೇಡ, ನಾನು ರಿಟೈರ್ಡ್ ಆಗ್ತೀನಿ, ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಆವಾಗ ಆ ಪಾರ್ಟ್ನರ್ ಬಿಟ್ಟು ಹೋಗ್ತೀನಿ ಅಂದಾಗ, ಎಕ್ಸಾಂಪಲ್ ಆದರ್ಶೇ ಬಿಟ್ಟು ಹೋಗ್ತೀನಿ ಅಂದಾಗ ರಿಟೈರ್ಮೆಂಟ್ ಕಾನ್ಸೆಪ್ಟ್ ಬರುತ್ತೆ. ಆವಾಗ ಅವ್ರು ಬರಬೇಕಾದ್ರೆ ಬಿಸ್ನೆಸ್ಸಿಗೆ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಬಿಸ್ನೆಸ್ಸಿಗೋಸ್ಕರ ಅವರು ವರ್ಕ್ ಮಾಡಿರ್ತಾರೆ. ಸೊ ಹಾಗಾದರೆ ಅವರಿಗೆ ರಿಲೇಟೆಡ್ ಇರುವಂತಹ ಒಂದು ಪ್ರಾಫಿಟ್ಗಳನ್ನ, ಅವರ ಕ್ಯಾಪಿಟಲ್ಗಳನ್ನು ಎಲ್ಲ ಕೊಟ್ಟು ಸೆಟಲ್ ಮಾಡಿ ಅವ್ರನ್ನ ಕಳಿಸಿ ಟಾಟಾ ಮಾಡಿ, ನಾವು ಉಳಿದವರು ವಿಜಯ್ ಮತ್ತು ಅಜಯ್ ಪಾರ್ಟ್ನರ್ಸ್ನ ನೆಕ್ಸ್ಟ್ ಹೆಂಗೆ ಯಾವ ರೇಷಿಯೋದಲ್ಲಿ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು ಅಂತ ಸ್ಟಡಿ ಮಾಡೋಂಥ ಚಾಪ್ಟ್ರು ರಿಟೈರ್ಮೆಂಟ್ ಕಾನ್ಸೆಪ್ಟ್. ರಿಟೈರ್ಮೆಂಟ್ ಆದಮೇಲೆ ನೆಕ್ಸ್ಟ್ ಬರೋದು ಡೆತ್. ರಿಟೈರ್ಮೆಂಟ್ ಏನು ಕಾನ್ಸೆಪ್ಟ್ ಇರುತ್ತೆ ಅದೇ ಥರ ಸ್ವಲ್ಪ ಸಿಮಿಲರ್ ಡೆತ್ತಲ್ಲಿರುತ್ತೆ. ಸೊ ರಿಟೈರ್ಮೆಂಟ್ ಅಂದರೆ ಏನು? ಸೊ ಅವನೇ ಬಿಸ್ನೆಸ್ಸಿಂದ ಬಿಟ್ಟು ಹೋಗ್ತಾನೆ ಯಾವುದೋ ರೀಸನ್ಗೆ. ಡೆತ್ ಅಂದರೆ ಏನು? ಮೇಲೆ ಪರ್ಮನೆಂಟ್ ಹಾಕಂತಾನೆ. ಅಂದರೆ ಡೆತ್ ಅಂದರೆ ಗೊತ್ತಿದೆಯಲ್ಲ, ಸೊ ಸತ್ತೋಗ್ತಾನೆ. ಸಡನ್ನಾಗಿ ಸಾವು ಅನ್ನೋದು ನಿಮಗೆ ಗೊತ್ತಿರುತ್ತಾ? ಇವತ್ತು ನಾವಿರ್ತೀವಿ, ನಾಳೆ ಇರಲ್ಲ. ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಸಾಯ್ಬೋದು. ಆಗ ಇಲ್ಲಿ ನಿಮಗೆ ಒಂದು ಅಕೌಂಟ್ಸ್ಗಳನ್ನ ಕಲಿಸೋದಕ್ಕೋಸ್ಕರ ಇರೋ 3 ಜನ ಪಾರ್ಟ್ನರಲ್ಲಿ ಎಕ್ಸಾಂಪಲ್ ಯಾರೋ ಪಾರ್ಟ್ನರ್, ಅಜಯನ ಪಾರ್ಟ್ನರು ಡೆತ್ ಆಗ್ತಾನೆ ಯಾವುದೋ ರೀಸನ್ಗೆ, ಆಕ್ಸಿಡೆಂಟ್ ಆಗ್ಬೋದು ಅಥವಾ ಏಜ್ ಆಗ್ಬೋದು, ಯಾವುದೋ ಪ್ರಾಬ್ಲಮ್ನ ಡೆತ್ ಆಗ್ತಾನೆ. ಅವ್ನು ಡೆತ್ ಆದಕೂಡಲೇ ಆ ಡೆತ್ ಆಗಿರೋಂಥ ಟೈಮಿಗೆ ಅವ್ನು ಬಿಸ್ನೆಸ್ಸಿಗೋಸ್ಕರ ಮೊದಲೇ ಏನು ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಸೊ ಅವನು ಇಷ್ಟು ದಿವಸ ಮಾಡಿರೋಂಥ ಬಿಸ್ನೆಸ್ಸು ಡೆವಲಪ್ಮೆಂಟಿಗೋಸ್ಕರ ಬಂದಿರೋಂಥ ಆ ಬಿಸ್ನೆಸ್ಸಿನ ಪ್ರಾಫಿಟ್ನ ಅವನಿಗೂ ಶೇರ್ ಕೊಡಬೇಕು.
ಅವನಿಗೆ ಸಂಬಂಧಪಟ್ಟ ಸ್ಯಾಲ್ರಿ ಕೊಡಬೇಕು, ಕಮಿಷನ್ ಇದ್ದರೆ ಕಮಿಷನ್ ಕೊಡಬೇಕು. ಅದನ್ನು ಯಾರಿಗೆ ಕೊಡಬೇಕು ಅಂತ ಮೊದಲೇ ಅಗ್ರಿಮೆಂಟಲ್ಲಿ, ನಾನು ಡೆತ್ ಆದರೆ ಯಾರಿಗೆ ಕೊಡಬೇಕು ಅಂತ ನಾವೆಲ್ಲ ಅಗ್ರಿಮೆಂಟಲ್ಲಿ ಡೀಡ್ ಅಂತ ಹೇಳ್ತೀವಿ. ಡೀಡ್ ಅಂದರೆ ಅಗ್ರಿಮೆಂಟ್, ಅದರಲ್ಲಿ ಬರ್ಸಿರ್ತೀವಿ, ಮತ್ತೆ ಮಾತಾಡ್ಕೊಂಡಿರ್ತೀವಿ. ಅವ್ರ ಡೆತ್ ಆದಮೇಲೆ ಅವರ ಸಂಬಂಧಿಕರಿಗೆ, ಎಕ್ಸಿಕ್ಯೂಟರಿಗೆ ನಾವು ಅವರ ಎಲ್ಲ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡಿ ಆ ಅಮೌಂಟ್ನ ಫೈನಲ್ ಸೆಟ್ಲ್ ಮಾಡೋದು ಡೆತ್ ಆಫ್ ಎ ಪಾರ್ಟ್ನರ್. ಇಲ್ಲಿ ಎರಡು ಕಡೆ ನೋಡಿ, ಅಡ್ಮಿಷನ್ ಎ ಪಾರ್ಟ್ನರ್ ತೊಗೊಂಡಿದ್ದಾರೆ, ರಿಟೈರ್ಮೆಂಟಲ್ಲೂ ಡೆತ್ತಲ್ಲಿ ಎ ಪಾರ್ಟ್ನರ್ ತೊಗೊಂಡಿದ್ದಾರೆ. ಒಬ್ಬ ಪಾರ್ಟ್ನರ್ ಬಂದಾಗ ಏನಾಗುತ್ತೆ, ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆದಾಗ ಏನಾಗುತ್ತೆ, ಒಬ್ಬ ಪಾರ್ಟ್ನರ್ ಡೆತ್ ಆದಾಗ ಏನಾಗುತ್ತೆ ಅಂತ ಅಷ್ಟೇ ಇಲ್ಲಿ ಕರೀತಾರೆ. ಇಬ್ಬಿಬ್ಬರು ಪಾರ್ಟ್ನರ್ ಕರೆಯಲ್ಲ, ಮೂವರು ಪಾರ್ಟ್ನರ್ ಕರೆಯಲ್ಲ. ಅಕೌಂಟ್ಸು ನಿಮಗೆ ಭಾಳ ಲೆಂತಿ ಆಗುತ್ತೆ. ನಿಮ್ಮ ಸೆಕೆಂಡ್ ಪಿ ಸಿಲೆಬಸ್ಸಿಗೆ ಒಂದು 12 ಮಾರ್ಕ್ಸಿಗೆ ಎಷ್ಟು ಬೇಕು, 6 ಮಾರ್ಕ್ಸ್ 5 ಮಾರ್ಕ್ಸಿಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡಾಗ ಒಬ್ಬ ಪಾರ್ಟ್ನರ್ ತೊಗೊಂಡಿದ್ದಾರೆ. ಇದಿಷ್ಟು ಚಾಪ್ಟರ್ ನಂಬರ್ 4 ಅಲ್ಲಿ ಇರೋದು. ಲಾಸ್ಟ್ ಚಾಪ್ಟರ್ ಬಗ್ಗೆ ಹೇಳ್ತಾ ಇದೆ, ಚಾಪ್ಟರ್ ನಂಬರ್ 5. ಇಲ್ಲೂ ಕೂಡ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆದರೆ ಯಾವ ಪಾರ್ಟ್ನರ್ಶಿಪ್ ಅಕೌಂಟ್ಸ್, ಇಲ್ಲಿ ಕಾನ್ಸೆಪ್ಟ್ ಏನು ಅಂತ ಬರೋದಾದ್ರೆ ಡಿಸ್ಸಲ್ಯೂಷನ್ ಅಥವಾ ಡಿಸಲ್ಯೂಷನ್ ಅಂತ ಕರೀತಾರೆ, ಡಿಸ್ಸಲ್ಯೂಷನ್ ಅಂತ ಕರೀತಾರೆ. ಆಫ್ ಪಾರ್ಟ್ನರ್ಶಿಪ್ ಫಾರ್, ನೋಡಿ 2 or more person ಜಾಯ್ನ್ ಆಗಿ ಬಿಸ್ನೆಸ್ ಏನು ಮಾಡ್ತಾರೆ ಅದನ್ನು ನಾವು ಫಾರ್ಮ್ ಅಂತ ಕರೀತೀವಿ. ಅಂದರೆ ಪಾರ್ಟ್ನರ್ಶಿಪ್ಪು, ನಾನು ಇನ್ನೊಬ್ಬ ಇಬ್ಬರು ಮೂರು ಇನ್ನೂ ಜಾಸ್ತಿ ಜನ ಸೇರಿ ಜಾಯ್ನ್ ಆಗಿ ಬಿಸ್ನೆಸ್ ಮಾಡ್ತೀವಲ್ಲ, ಆ ಬಿಸ್ನೆಸ್ ನಾವು ಏನಂತ ಕರಿತೀವಿ, ಫರ್ಮ್ ಅಂತ ಕರಿತೀವಿ. ಎಲ್ಲದಕ್ಕೂ ಫರ್ಮ್ ಅಂತ ಕರೆಕ್ಟ್ ಬರಲ್ಲ. ಫರ್ಮ್ ಅಂತ ಕರಿಬೇಕಾದ್ರೆ ಪಾರ್ಟ್ನರ್ಸ್ ಇರಬೇಕು. ಹಾಗಾದ್ರೆ ಫರ್ಮ್ ಅಂದರೆ ನಥಿಂಗ್ ಬಟ್ ಬಿಸ್ನೆಸ್. ಹಾಗಾದರೆ ಆ ಬಿಸ್ನೆಸ್ ಫರ್ಮ್ ಏನು ಬಿಸ್ನೆಸ್ ನಡೆಸ್ತಾ ಇದ್ದೀವಿ, ಆ ಪಾರ್ಟ್ನರ್ಶಿಪ್ಪು ನಾವು ಈಗ ಏನು ಮಾಡಬೇಕು, ಡಿಸಲ್ಯೂಷನ್ ಮಾಡಬೇಕು ಅಂತ ಹೇಳ್ತಾರೆ, ಡಿಸಲ್ಯೂಷನ್ ಮಾಡಬೇಕು ಅಂತ ಹೇಳ್ತಾರೆ. ಹಂಗಂದರೆ ಬಿಸ್ನೆಸ್, ಈಗ ನಾನು ಎಕ್ಸಾಂಪಲ್ ತೊಗೊಂಡಾಗ ವಿಜಯ್, ಅಜಯ್ ಮತ್ತು ಆದರ್ಶ್ 3 ಬಿಸ್ನೆಸ್ ಮಾಡ್ತಾ ಇದ್ವಲ್ಲ, ಆ ಬಿಸ್ನೆಸ್ಸು ಅಗ್ರಿಮೆಂಟ್ ಪ್ರಕಾರ 5 years ಕಂಪ್ಲೀಟ್ ಆಗುತ್ತೆ, ಬಿಸ್ನೆಸ್ ಮಾಡೋದು ಸ್ಟಾಪ್ ಮಾಡೋಣ ಅಂತ ಹೇಳಿರ್ಬೋದು. ಇಲ್ಲ ಅಂದರೆ ಯಾರಿಗೋ ನಮ್ಮಲ್ಲೇ ಜಗಳ ಆಗ್ಬೋದು, ಅಥವಾ ಯಾವುದೋ ಕೆಲವು ರೀಸನ್ಸಿಗೆ ಬಿಸ್ನೆಸ್ನ ಮಾಡ್ತಾ ಇದ್ವಲ್ಲ ಸ್ಟಾಪ್ ಮಾಡೋಣ, ಕಂಟಿನ್ಯೂಸ್ ಲಾಸ್ ಆಗ್ತಾ ಇದೆ, ಏನೋ ಒಂದು ರೀಸನಿಗೆ ಬಿಸ್ನೆಸ್ಸೇ ನಿಲ್ಲಿಸ್ಬಿಡೋಣ ಅಂತೇಳಿ ಕಂಪ್ಲೀಟ್ ಕ್ಲೋಸ್ ಮಾಡೋಣ ಅಂತ ಹೇಳ್ತಾರೆ. ಅವಾಗ ಕಂಪ್ಲೀಟ್ ಬಿಸ್ನೆಸ್ ಕ್ಲೋಸ್ ಮಾಡಬೇಕಾದ್ರೆ ನಮ್ಮ ಬಿಸ್ನೆಸ್ಸಲ್ಲಿ ಯಾರು ಅಸೆಟ್ ಇದೆ ಅವೆಲ್ಲ ಸೇವ್ ಮಾಡಿ ದುಡ್ಡನ್ನ ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕು. ನಾವು ಯಾರಿಗೆಲ್ಲ ಲ್ಯಾಬ್ಗೆ ಪೇಮೆಂಟ್ಗಳನ್ನ ಮಾಡಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಬಿಸ್ನೆಸ್ಸಲ್ಲಿ, ರೆಂಟ್ ಕಟ್ಟಬೇಕಾ, ಯಾರಿಗಾದ್ರೂ ಎಕ್ಸ್ಪೆಂಡಿಚರ್ ಕೊಡೋದಿದೆನಾ, ಸೊ ಅವೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರ ಅಮೌಂಟ್ ಪೇಮೆಂಟ್ಗಳನ್ನು ಬ್ಯಾಂಕ್ ಲೋನ್ ಏನಾದರೂ ಇದ್ದರೆ ಎಲ್ಲರೂ ಸೆಟಲ್ಮೆಂಟ್ ಮಾಡಬೇಕು. ಇದೆಲ್ಲ ಆದಮೇಲೆ ಉಳಿದಿರೋಂಥ ಒಂದು ಪ್ರಾಫಿಟಲ್ಲಿ ನಾವೇನು ಬಿಸ್ನೆಸ್ ಕ್ಲೋಸ್ ಮಾಡೋ ಟೈಮಲ್ಲಿ ಏನು ಲಾಸ್ಟ್ ಫೈನಲ್ ಪ್ರಾಫಿಟ್ ಇದೆ ಅದನ್ನು 3 ಪಾರ್ಟ್ನರ್ಸ್ ಹಂಚ್ಕೊಂಡು ಬಿಸ್ನೆಸ್ಸನ್ನು ಸೆಟ್ರಸ್ ಹಾಕಿ ಕೀ ಹಾಕಿ ಕ್ಲೋಸ್ ಮಾಡಿ, ಸೊ ಅದನ್ನು ಫುಲ್ ಸ್ಟಾಪ್ ಮಾಡೋದನ್ನ ಅಕೌಂಟಿಂಗ್ ಸಿಸ್ಟಮ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಚಾಪ್ಟರ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಇದಿಷ್ಟು ಪಾರ್ಟ್ 1ನಲ್ಲಿ ಬರುತ್ತೆ. ಹಾಗಾದ್ರೆ ಪಾರ್ಟ್ 1ನಲ್ಲಿ ಬರುವಂತಹ ಫಸ್ಟ್ ಚಾಪ್ಟರಲ್ಲಿ ಆರ್ಗನೈಸೇಷನ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಅದು ಆರ್ಗನೈಸೇಷನ್ ಅಂದರೆ ಯಾರಾಗಿರುತ್ತೆ, ಅದು ಆರ್ಗನೈಸೇಷನ್ ಅಂದರೆ ಬಿಸ್ನೆಸ್ಸೇ, ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡದೆ ಮಾಡ್ತಾ ಇರುವಂತಹ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ನಾವು ಇಲ್ಲಿ ಸ್ಟಡಿ ಮಾಡಬೇಕು. ಇದು ಬಿಟ್ಟು ಮುಂದಿನ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇವಷ್ಟು ಚಾಪ್ಟರ್ಗಳು ಪಾರ್ಟ್ನರ್ಶಿಪ್ಪಿಗೆ ರಿಲೇಟೆಡ್ ಇರುತ್ತೆ. ಭಾಳ ಈಸಿಯೆಸ್ಟ್ ಚಾಪ್ಟರ್ ಅಂತ ಹೇಳ್ಬೋದು. ಇದರಲ್ಲಿ ಭಾಳ ಎಕ್ಸಾಮಲ್ಲಿ ಭಾಳ ಸ್ಕೋರಿಂಗ್ ಆಗುವಂಥ ಒಂದು ಕಾನ್ಸೆಪ್ಟ್ಸ್ಗಳು ಇರುತ್ತೆ. ಹಾಗಾಗಿ ನೀವು ಫಸ್ಟಿಂದನೇ ಚೆನ್ನಾಗಿ ಕಲಿಬೇಕು, ಲಿಂಕ್ ಇರೋದ್ರಿಂದ. ಇದಿಷ್ಟು ಪಾರ್ಟ್ 1 ಬಗ್ಗೆ ನಾನು ಇಂಟ್ರೊಡ್ಯೂಸ್ ಇವತ್ತು ಇನ್ನು ಫಸ್ಟ್ ಕ್ಲಾಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಹಾಗೆ ನೆನಪಿಟ್ಕೊಡಿ. ಮುಂದಿನ ಕ್ಲಾಸ್ಗಳಲ್ಲಿ ನಾವು ಒಂದೊಂದಾಗಿ ಕಲಿತಾ ಹೋಗೋಣ. ಸೊ ನನ್ನ ಕ್ಲಾಸ್ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ನಾನು ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಲಾಸ್ನ ಎಲ್ಲರೂ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೂ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಸೆಂಡ್ ಮಾಡಿ. ಸೊ ಒಂದು ಕ್ಲಾಸ್ಗಳನ್ನು ಯೂಸ್ ಮಾಡಿಕೊಡಿ. ಥ್ಯಾಂಕ್ ಯು.